Okay, I have two more sisters. I want to quickly look at it before we go to two women of the Bible. ನಾವು ಸತ್ಯವೇದದ ಇನ್ನಿತರ ಸ್ತ್ರೀಯರ ಕುರಿತಾಗಿ ನಾವು ಕಲಿಯುವುದಕ್ಕಿಂತ ಮುಂಚಿತವಾಗಿ ಇಬ್ಬರು ಸಹೋದರಿಯರ ಕುರಿತಾಗಿ ನಾನು ಬಹಳ ಬೇಗನೆ ಅದರ ಕುರಿತಾಗಿ ವಿವರಿಸುವುದಕ್ಕಿದ್ದೇನೆ. It's a short study. It won't take much time. ಹೆಚ್ಚಿನ ಸಮಯವೇನು ತೆಗೆದುಕೊಳ್ಳುವುದಿಲ್ಲ. ಬಹಳ ಸಂಕ್ಷಿಪ್ತವಾಗಿರುವಂತಹ ಸ್ಟಡಿ ಅದಾಗಿದೆ. The next person we want to look at is from Acts 16:12 to 15. Please read that. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ ವರ್ಸ್ 12 to 15. 12ರಿಂದ 15ನೇ ವಚನದವರೆಗೆ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 12ರಿಂದ 15. ಫಿಲಿಪ್ಪಿ ಎಂಬುದು ಮೆಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣವೂ ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮ್ರ ವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯು ಆಕೆಯ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರ್ರಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು. Yeah, here we read about a prayer meeting that happened in a riverside. ಇಲ್ಲಿ ನಾವು ಒಂದು ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ಕೂಟ ನಡೆಯುವಂತದ್ದನ್ನ ಇಲ್ಲಿ ನಾವು ಓದುತ್ತೇವೆ. Apostle Paul and his helpers, the missionaries, went to that riverside and met some women praying. ಅಪೊಸ್ತಲನಾದ ಪೌಲನು ಮತ್ತು ಆತನ ಜೊತೆ ಸೇವಕರು ಅವರು ನದಿ ತೀರದಲ್ಲಿ ಹೋಗಿ ಕೆಲವು ಸ್ತ್ರೀಯರು ಸೇರಿ ಬಂದಂತಹ ಸ್ಥಳದಲ್ಲಿ ಅವರನ್ನು ಭೇಟಿ ಮಾಡಿದರು. They were gathered to pray. ಅವರು ಅಲ್ಲಿ ಕೂಡಿ ಬಂದದ್ದು ಪ್ರಾರ್ಥಿಸುವುದಕ್ಕಾಗಿ. What an amazing ministry sisters can have as praying with other sisters. ಒಬ್ಬ ಸಹೋದರಿ ತನ್ನ ಇತರ ಜೊತೆ ಸಹೋದರಿಯರೊಂದಿಗೆ ಸೇರಿ ಪ್ರಾರ್ಥನೆಗಾಗಿ ಕೂಡಿ ಬರುವಂತದ್ದು ಎಂತ ಅದ್ಭುತವಾದಂತ ಒಂದು ಸೇವೆ ಅದಾಗಿದೆ. That's a tremendous ministry God has given you. ದೇವರು ನಿಮಗೆ ಕೊಟ್ಟಿರುವಂತ ಅದ್ಭುತವಾದಂತ ಅಮೋಘವಾದಂತ ಸೇವೆ ಅದಾಗಿದೆ. Now in this Philippian city there was no Jewish synagogue. ಈ ಒಂದು ಫಿಲಿಪ್ಪಿಯ ಪಟ್ಟಣದಲ್ಲಿ ಯಾವುದೇ ಯಹೂದ್ಯ ಹಿರಿ ಸಭೆ ಇರಲಿಲ್ಲ. ಸಭಾ ಮಂದಿರ ಇರಲಿಲ್ಲ, ಲೈಕ್ ಸಿನಗಾಗ್. ಯಹೂದ್ಯರು ಸೇರಿ ಬರುವಂತ ಸಭಾ ಮಂದಿರ ಇರಲಿಲ್ಲ. You have to have at least 10 men to start a synagogue wherever the Jews were scattered. ಯಹೂದ್ಯರು ಚದುರಿ ಹೋದಂತ ಸ್ಥಳದಲ್ಲಿ ಅವರು ಒಂದು ಸಭಾ ಮಂದಿರ ಸ್ಥಾಪಿಸಬೇಕಾದ್ರೆ ಕನಿಷ್ಠ ಪಕ್ಷ 10 ಮಂದಿ ಸೇರಿ ಬರಬೇಕಾಗಿತ್ತು. So at least that many men were not there, but there were some women, and looks like Lydia was a proselyte. She came to Jewish faith. ಅಲ್ಲಿ ನಾವು ನೋಡುವಾಗ ಅಲ್ಲಿ ಕನಿಷ್ಠ ಪಕ್ಷ 10 ಮಂದಿಯೂ ಇರದಂತ ಪುರುಷರು ಇರದಂತ ಸ್ಥಳದಲ್ಲಿ ಕೆಲವು ಸ್ತ್ರೀಯರು ಅವರು ಕೂಡಿ ಬಂದು, ಅದರಲ್ಲೂ ವಿಶೇಷವಾಗಿ ಲುದ್ಯಳು, ಆಕೆ ಯಹೂದಿ ಧರ್ಮಕ್ಕೆ ಬಂದವಳು, ಅನ್ಯ ಜನರಿಂದ ಅನ್ಯ ಜನಾಂಗದಿಂದ ಯಹೂದ್ಯ ಧರ್ಮಕ್ಕೆ ಅವಳು ಸೇರಿ ಬಂದವಳಾಗಿ ಅಲ್ಲಿ ಸೇರಿದ್ದಳು. She was a business woman. ಆಕೆಯು ವ್ಯಾಪಾರ ಮಾಡುವಂತ ಮಹಿಳೆಯಾಗಿದ್ದಳು. Perhaps she was a convert to Judaism. ಆಕೆ ಯಹೂದ್ಯ ಮತಕ್ಕೆ ಆಕೆ ಪರಿವರ್ತನೆ ಆಗಿ ಬಂದಂತವಳಾಗಿದ್ದಳು. But she was a worshipper of Jehovah God. ಆಕೆಯು ಯೆಹೋವ ದೇವರನ್ನ ಆರಾಧಿಸುವಂತವಳಾಗಿದ್ದಳು. Just like when we see in Acts 10, we see about the Roman centurion. He also was a worshipper of the real God, even though he was a Gentile. ಅನ್ಯಸ್ಥನಾದರೂ ಸಹ ಕೊರ್ನೇಲಿಯನ್ ಎಂಬ ವ್ಯಕ್ತಿ, ನಾವು ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ ನೋಡುವ ಪ್ರಕಾರವಾಗಿ ಆತನು ಸಹ ಯಹೂದ್ಯನಾಗಿ ಆತನು ದೇವರನ್ನ ಆರಾಧಿಸ್ತಾ ಇದ್ದನು. No, he was a Gentile, but he believed in the God of Israel. ಆತನು ಅನ್ಯ ಮತದವನಾದರೂ ಸಹ he believed in the God of Israel.
ಇಸ್ರಾಯೇಲರ ದೇವರನ್ನ ಆತನು ನಂಬಿದ್ದನು. So Paul and party went to this riverside and shared the gospel, presented the gospel. ಈ ಪೌಲನು ಮತ್ತು ಆತನ ಜೊತೆಯಲ್ಲಿದ್ದಂತ ಸೇವಕರು ಆ ಒಂದು ನದಿ ತೀರದ ಪ್ರಾರ್ಥನಾ ಸ್ಥಳಕ್ಕೆ ಹೋಗಿ ಸುವಾರ್ತೆಯನ್ನ ಹಂಚಿಕೊಂಡರು. Lydia was listening very carefully, and we read that not only her ears but her heart was opened by the Lord. ಅಲ್ಲಿ ಲುದ್ಯಳು ಬಹು ಜಾಗರೂಕತೆಯಿಂದ ಆಕೆ ದೇವರ ವಾಕ್ಯವನ್ನ ಕೇಳುತ್ತಾ ಇದ್ದಳು ಮತ್ತು ಲಕ್ಷ್ಯ ಕೊಟ್ಟು ಕೇಳುವುದು ಮಾತ್ರವಲ್ಲದೆ ಆಕೆಯು ಬಹಳ ಆಶೆಯಿಂದ ಅದನ್ನ ಆಲಿಸುವಂತವಳಾಗಿದ್ದಳು. She knew about the Jehovah of the Old Testament. ಆಕೆಗೆ ಹಳೆ ಒಡಂಬಡಿಕೆಯ ಯೆಹೋವ ದೇವರ ಬಗ್ಗೆ ಪರಿಚಯವಿತ್ತು. Now she heard about Jesus Christ and the salvation made possible through what Christ did. ಈಗ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಮತ್ತು ರಕ್ಷಣೆಯು ಹೇಗೆ ಆತನ ಮೂಲಕವಾಗಿ ವರದಾನವಾಗಿ ಸಿಕ್ಕಿತು ಎಂಬುದು ಆಕೆಗೆ ತಿಳಿಯ ಬಂತು. And in verse 15 of chapter 16 we read that she believed and her household were saved and baptized. 15ನೇ ವಚನ 16ನೇ ಅಧ್ಯಾಯದ 15ನೇ ವಚನದಲ್ಲಿ ನೋಡುವಾಗ ಆಕೆ ನಂಬುವುದು ಮಾತ್ರವಲ್ಲದೆ ಆಕೆಯ ಮನೆಯವರೂ ಸಹ ನಂಬಿ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡರು ಎಂಬುದಾಗಿ ನೋಡುತ್ತೇವೆ. And nothing is mentioned about her husband. ಆಕೆಯ ಯಜಮಾನನ ಕುರಿತಾಗಿ ಅಲ್ಲೇನು ತಿಳಿಸಿಲ್ಲ. But the household may be the servants that she had. ಆಕೆಯ ಮನೆಯವರು ಎಂಬುದಾಗಿ ಹೇಳಿದರೆ ಬಹುಶಃ ಆಕೆಯ ಜೊತೆಯಲ್ಲಿದ್ದಂತ ಸೇವಕಿಯರ ಇರಬಹುದು. Or if she was a widow, it could be also her children. ಅಥವಾ ಆಕೆ ವಿಧವೆ ಆಗಿದ್ದರೆ ಆಕೆಯ ಮಕ್ಕಳು ಸಹ ಸೇರಿರಬಹುದು ಅಲ್ಲಿ. So once God opened her heart, ಒಂದು ಸಾರಿ ದೇವರು ಆಕೆಯ ಹೃದಯವನ್ನು ತೆರೆದಾಗ, then we see that she opened her house for God's servants. ಮತ್ತು ಆಕೆಯ ದೇವರು ಆಕೆಯ ಹೃದಯವನ್ನು ತೆರೆದ ತಕ್ಷಣವೇ ಆಕೆಯು ತನ್ನ ಮನೆಯನ್ನ ದೇವರ ಸೇವಕರಿಗೆ ಆಕೆ ತೆರೆದದ್ದನ್ನು ನಾವಲ್ಲಿ ನೋಡ್ತೇವೆ. That's a great ministry for our sisters. ಇದು ನಮ್ಮ ಸಹೋದರಿಯರಿಗೆ ಒಂದು ಉತ್ತಮವಾದಂತಹ ಸೇವೆಯ ಒಂದು ಅವಕಾಶ ಇದಾಗಿದೆ. When God opens your heart, ದೇವರು ನಿಮ್ಮ ಹೃದಯವನ್ನ ತೆರೆದಾಗ, in hospitality the sisters have a greater role than men. ಪುರುಷರಿಗಿಂತ ಹೆಚ್ಚಿನದಾಗಿ ಅತಿಥಿ ಸತ್ಕಾರ ಮಾಡುವುದರಲ್ಲಿ ಸಹೋದರಿಯರಿಗೆ ವಿಶೇಷವಾದಂತಹ ಒಂದು ಸೇವೆ ಉಂಟು. In this group with Paul was there, Silas was there, Luke was there, Timothy was there. So quite a few men were there, and they were all taken into her home. ನೋಡ್ರಿ, ಇಲ್ಲಿ ಸೇವಕರ ಪಟ್ಟಿಯಲ್ಲಿ ಅಪೊಸ್ತಲನಾದ ಪೌಲನು ಇದ್ದನು, ಲೂಕನು ಇದ್ದನು, ಮತ್ತು ತಿಮೋತಿ ಇದ್ದನು, ಸೀಲನು ಇದ್ದನು. ಹೀಗೆ ಒಂದು ತಂಡವೇ ಇತ್ತು, ಅವರನ್ನ ಉಪಚರಿಸ್ತಾ ಇದ್ದರು. Like Priscilla opened her home for Aquila, and Priscilla opened their home for Apollos. ಅಕ್ವಿಲಾ ಮತ್ತು ಪ್ರಿಸ್ಕಿಲಾ ಎಂಬುವವರು ತಮ್ಮ ಮನೆಯನ್ನ ಅಪೋಲೋಸನಿಗೆ ತೆರೆದ ಪ್ರಕಾರವೇ Lydia opened her home as a place. Even when Paul and Silas were arrested and put in jail, when they came out, they again went to Lydia's house. ಪೌಲ ಮತ್ತು ಸೀಲರು ಸೆರೆಮನೆಗೆ ಹಾಕಲ್ಪಟ್ಟ ಮುಂಚೆಯೂ ಸಹ ಇಲ್ಲಿ ಸೇರಿ ಬರುತ್ತಾ ಇದ್ರು. ನಂತರ ಅವರು ಬಿಡುಗಡೆಯಾದ ತಕ್ಷಣವೇ ಅವರು ಬಂದದ್ದು ಈಕೆಯ ಮನೆಗೆ ನೇರವಾಗಿ ಬಂದರು. Read the verse 38 to 40. 38ರಿಂದ 40ನೇ ವಚನದವರೆಗೆ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 38ರಿಂದ 40. ಜವಾನರು ಈ ಮಾತುಗಳನ್ನು ಅಧಿಪತಿಗಳಿಗೆ ತಿಳಿಸಿದಾಗ ರೋಮಾಪುರದ ಹಕ್ಕುದಾರರು ಎಂಬ ಮಾತನ್ನು ಅವರು ಕೇಳಿ ಭಯಪಟ್ಟರು ಮತ್ತು ಅವರ ಬಳಿಗೆ ಹೋಗಿ ವಿನಯವಾಗಿ ಮಾತಾಡಿ ಹೊರಕ್ಕೆ ಕರೆದುಕೊಂಡು ಬಂದು ನೀವು ಊರನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಂಡರು. ಆಗ ಅವರು ಸೆರೆಮನೆಯೊಳಗಿಂದ ಹೊರಟು ಲುದ್ಯಳ ಮನೆಗೆ ಬಂದು ಸಹೋದರರನ್ನು ನೋಡಿ ಅವರನ್ನು ಧೈರ್ಯಗೊಳಿಸಿ ಹೊರಟು ಹೋದರು. Yeah, so in her house there were many. Perhaps her house was the first home church in Philippi. ಫಿಲಿಪ್ಪಿ ಆ ಒಂದು ಸೀಮೆಯಲ್ಲಿ ಬಹುಶಃ ಆಕೆಯ ಮನೆಯೇ ಮೊಟ್ಟ ಮೊದಲನೇ ಸಭಾ ಒಂದು ಮನೆಯಾಗಿತ್ತು. And in that night in the Philippian jail, the jailer and family got saved. ಆ ರಾತ್ರಿ
ಫಿಲಿಪ್ಪಿ ಪಟ್ಟಣದಲ್ಲಿ ಆ ಒಂದು ಸೆರೆಮನೆಯಲ್ಲಿದ್ದಂತ ಸೆರೆಮನೆಯ ಯಜಮಾನನು ಆತನ ಮನೆಯವರು ರಕ್ಷಣೆ ಹೊಂದಿದರು. They may be the early converts and they were the ones who were in that Philippian assembly. ಫಿಲಿಪ್ಪಿ ಸಭೆಯಲ್ಲಿ ಪ್ರಾರಂಭಿಕವಾಗಿ ಪರಿವರ್ತನೆಗೊಂಡು ವಿಶ್ವಾಸ ಜೀವನಕ್ಕೆ ಬಂದಂತ ಪ್ರಾರಂಭಿಕ ಕ್ರೈಸ್ತರು ಇವರು ಆಗಿದ್ದಾರೆ. Lydian family, jailer and family, ಲುದ್ಯಳ ಕುಟುಂಬ ಮತ್ತು ಸೆರೆಮನೆ ಯಜಮಾನನ ಕುಟುಂಬ. and the Philippian church became partners with Paul. We read from the letter to Philippians how they were the ones who were involved in supporting Apostle Paul. ಇವರೆಲ್ಲರೂ ಅಪೊಸ್ತಲನಾದ ಪೌಲನ ಸೇವೆಯಲ್ಲಿ ಹೇಗೆ ಭಾಗಿದಾರರಾಗಿದ್ದಾರೆ ಎಂಬುದು ಫಿಲಿಪ್ಪಿ ಪತ್ರಿಕೆಯಲ್ಲಿ ಸವಿವರವಾಗಿ ಬರೆಯಲ್ಪಟ್ಟಿದೆ. So from Lydia's life we learn about an open heart will also lead to an open home. ಲುದ್ಯಳ ದೃಷ್ಟಾಂತದಲ್ಲಿ ನಾವು ಯೋಚನೆ ಮಾಡುವಾಗ ತೆರೆಯಲ್ಪಟ್ಟಂತ ಹೃದಯವು ತೆರೆಯಲ್ಪಟ್ಟಂತ ಮನೆಯಾಗಿರುತ್ತದೆ. And your house, especially the sisters, have a greater role in hospitality. ಆದುದರಿಂದ ಸಹೋದರಿಯರಾಗಿ ನಿಮಗೆ ಅತಿಥಿ ಸತ್ಕಾರ ಮಾಡುವುದು ಮಹಾ ಒಂದು ಪಾತ್ರವು ನಿಮ್ಮ ಎದುರಿನಲ್ಲಿದೆ. Lydia is a great example for our sisters. ನಮ್ಮ ಸಹೋದರಿಯರಿಗೆ ಈ ಲುದ್ಯಳು ಒಂದು ವಿಶೇಷವಾದಂತ ಉದಾಹರಣೆಯಾಗಿದ್ದಾಳೆ. A very short explanation about Lydia and her home. ಆದುದರಿಂದ ಲುದ್ಯಳ ಕುರಿತಾಗಿ ಮತ್ತು ಆಕೆಯ ಮನೆಯ ಕುರಿತಾಗಿ ಬಹಳ ಸಂಕ್ಷಿಪ್ತವಾದಂತಹ ವಿವರಣೆ ಇದಾಗಿದೆ. Now let's look at the next woman, Acts chapter 9, 36 to 42. ಈಗ ಇನ್ನೊಬ್ಬ ಸ್ತ್ರೀಯನ್ನ ಕುರಿತಾಗಿ ನಾವು ನೋಡೋಣ. ಅದು ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 36 to 42. 36ರಿಂದ 42ನೇ ವಚನದವರೆಗೆ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 36ರಿಂದ 42. ಯೊಪ್ಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೊರ್ಕ ಎಂದರ್ಥ. ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು ಮತ್ತು ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟರು. ಯೊಪ್ಪಕ್ಕೆ ಲುದ್ಯವು ಹತ್ತಿರವಾಗಿರಲಾಗಿ ಪೇತ್ರನು ಅಲ್ಲಿ ಇದ್ದಾನೆಂದು ಶಿಷ್ಯರು ಕೇಳಿ 2 ಮನುಷ್ಯರನ್ನು ಅವರ ಬಳಿಗೆ ಕಳುಹಿಸಿ ತಡ ಮಾಡದೆ ನಮ್ಮ ತನಕ ಬರಬೇಕೆಂದು ಬೇಡಿಕೊಂಡರು. ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಹೋದನು. ಅವನು ಬಂದ ಕೂಡಲೇ ಅವರು ಅವನನ್ನು ಮೇಲಂತಸ್ತಿಗೆ ಕರೆದುಕೊಂಡು ಹೋದರು. ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು ದೊರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಒಳಂಗಿಗಳನ್ನು ಮೇಲಂಗಿಗಳನ್ನು ತೋರಿಸಿದರು. ಪೇತ್ರನು ಅವರೆಲ್ಲರನ್ನೂ ಹೊರಕ್ಕೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಶವದ ಕಡೆಗೆ ತಿರುಗಿಕೊಂಡು ತಬಿತಾ ಏಳು ಅಂದನು. ಆಕೆಯು ಕಣ್ಣು ತೆರೆದು ಪೇತ್ರನನ್ನು ನೋಡಿ ಎದ್ದು ಕೂತುಕೊಂಡಳು. ಅವನು ಆಕೆಯನ್ನು ಕೈಕೊಟ್ಟು ಎಬ್ಬಿಸಿ ದೇವಜನರನ್ನು ವಿಧವೆಯರನ್ನು ಕರೆದು ಜೀವಿತಳಾದ ಆಕೆಯನ್ನು ಅವರೆದುರಿಗೆ ನಿಲ್ಲಿಸಿದನು. ಈ ಸಂಗತಿಯು ಯೊಪ್ಪದಲ್ಲೆಲ್ಲ ತಿಳಿಯಬಂದು ಅನೇಕರು ಕರ್ತನ ಮೇಲೆ ನಂಬಿಕೆ ಇಟ್ಟರು. Here we see about a sister, a disciple called Tabitha or Dorcas. ಇಲ್ಲಿ ಒಬ್ಬ ಸಹೋದರಿ ತಬಿತ ಅಥವಾ ದೊರ್ಕ ಎಂಬಂತ ಸಹೋದರಿಯ ಕುರಿತಾಗಿ ನಾವು ನೋಡ್ತೇವೆ. She was a disciple, we read. ಅಲ್ಲಿ ಓದ್ತೇವೆ ಆಕೆ ಒಬ್ಬ ಶಿಷ್ಯಳಾಗಿದ್ದಳು ಎಂಬುದಾಗಿ. Sisters, you are all to be disciples of Jesus Christ. ಸಹೋದರಿಯರೇ, ನೀವೆಲ್ಲರೂ ಕರ್ತನಾದ ಯೇಸುವಿನ ಶಿಷ್ಯರಾಗಿದ್ದೀರಿ. We read about her good works and helping the poor and needy. ನಾವು ಅಲ್ಲಿ ಆಕೆಯು ಹೇಗೆ ಅಗತ್ಯವಿದ್ದಂತ ಮತ್ತು ಬಡವರಿಗೆ ಹೇಗೆ ಆಕೆ ಸಹಾಯ ಮಾಡುತ್ತಿದ್ದಳು ಎಂಬುದನ್ನು ಅಲ್ಲಿ ಓದುತ್ತೇವೆ. If praying is a ministry that is available to you, helping the poor and needy is also an amazing ministry that our sisters can do. ಸಹೋದರಿಯರು ಮಾಡಬಹುದಾದಂಥ ಸೇವೆಯಲ್ಲಿ ಪ್ರಾರ್ಥನೆ ಮಾಡುವಂಥ ಸೇವೆಯು ಅದು ಎಷ್ಟು ಮಹತ್ತರವಾಗಿದೆಯೋ ಅಷ್ಟೇ ವಿಧವಾಗಿ ಬಡವರಿಗೆ ಮತ್ತು ಇತರರಿಗೆ ಸಹಾಯ ಮಾಡುವಂಥದ್ದು ಸಹ ಅಷ್ಟೇ ಉತ್ತಮವಾದಂಥ ಸೇವೆಯಾಗಿದೆ. In 13 verses 39 to 41 we read Joppa and Lydda was 12 miles apart. ಅಲ್ಲಿ ಯೊಪ್ಪಕ್ಕೂ ಲುದ್ಯಕ್ಕೂ ಸುಮಾರು 12 ಮೈಲುಗಳ ಅಂತರವಿದೆ. When Dorcas when she had sickness and she died, ಯಾವಾಗ ದೊರ್ಕಳಿಗೆ ಹುಷಾರಿಲ್ಲದೆ ಆಕೆ ಸತ್ತು ಹೋದಳೋ,
two men were sent to call Peter, who was in the nearby town. ಅಲ್ಲಿ ಹತ್ತಿರದ ಮತ್ತೊಂದು ಪಟ್ಟಣದಲ್ಲಿದ್ದಂತ ಪೇತ್ರನನ್ನು ಕರೆತರುವುದಕ್ಕಾಗಿ ಇಬ್ಬರು ಮನುಷ್ಯರನ್ನ ಕಳುಹಿಸಿದರು. As far as we know, in the book of Acts, so far in the early church, we don't have any record of somebody being raised from the dead. ಈ ಅಪೊಸ್ತಲರ ಕೃತ್ಯದಲ್ಲಿ ನಾವು ಈ ಪ್ರಾರಂಭದ ಈ ಅಧ್ಯಾಯಗಳನ್ನ ನೋಡುವಾಗ ಯಾರೂ ಕೂಡ ಸತ್ತಂತ ವ್ಯಕ್ತಿಯನ್ನ ಎಬ್ಬಿಸಿದ್ದರ ಕುರಿತಾಗಿ ನಾವು ನೋಡುವುದಿಲ್ಲ. But the faith of these believers there were so strong, they expected that God will do something through Apostle Peter. ಆದರೆ ಈ ವಿಶ್ವಾಸಿಗಳಲ್ಲಿ ಒಂದು ಬಲವಾದಂತ ನಂಬಿಕೆ ಇತ್ತು. ಅದು ಎಷ್ಟಿತ್ತೆಂದರೆ ಈ ಅಪೊಸ್ತಲನಾದಂಥ ಪೇತ್ರನು, ಶಿಷ್ಯನಾದಂಥ ಪೇತ್ರನು ಈ ಒಂದು ಕಾರ್ಯವನ್ನ ಮಾಡಲು ಶಕ್ತನು ಎಂಬುದನ್ನ ಅಪಾರ ಭಕ್ತಿಯಿಂದ ನಂಬಿದ್ದರು. So they called and Peter came, and we see that God raised the Tabitha or Dorcas. ಆಮೇಲೆ ನಮಗೆ ಗೊತ್ತಿದೆ ಪೇತ್ರನನ್ನು ಆತನು ಬಂದನು ಮತ್ತು ಆತನು ದೊರ್ಕ ಅಥವಾ ತಬಿತಳನ್ನು ಆತನು ಸಾವಿನಿಂದ ಎಬ್ಬಿಸಿದನು ಎಂಬುದಾಗಿ ನಾವು ನೋಡ್ತೇವೆ. 39 once again. 39ನೇ ವಚನ, ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಹೋದನು. ಅವನು ಬಂದ ಕೂಡಲೇ ಅವರು ಅವನನ್ನು ಮೇಲಂತಸ್ತಿಗೆ ಕರೆದುಕೊಂಡು ಹೋದರು. ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು ದೊರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಒಳಂಗಿಗಳನ್ನು ಮೇಲಂಗಿಗಳನ್ನು ತೋರಿಸಿದರು. Yeah, there were many widows who she ministered to, and they were testifying of her good works, making tunics, garments made by Dorcas. ನೋಡ್ರಿ, ಅಲ್ಲಿ ಅನೇಕ ವಿಧವೆಯರು ಅಲ್ಲಿ ಸೇರಿ ಬಂದಿದ್ದರು. ಆಕೆ ಸೇವೆ ಮಾಡಿದಂತ ವಿಧವೆಯರು ಅಲ್ಲಿ ಇದ್ದರು. ಅವರಿಗೆ ಒಳಂಗಿಗಳನ್ನು ಮೇಲಂಗಿಗಳನ್ನು ಈಕೆ ಮಾಡಿಕೊಟ್ಟಿದ್ದಳು. So sisters, if you have widows in your assembly, if you take care of them from your resources in whichever way, the church don't need to be burdened with that. ನಿಮ್ಮ ಸಭೆಗಳಲ್ಲಿರ್ತಕ್ಕಂಥ ವಿಧವೆಯರನ್ನ ನಿಮ್ಮದೇ ಆದ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುವುದಾದರೆ ಆಗ ಅದರ ಹೊರೆಯು ಸಭೆಗೆ ಇರುವುದಿಲ್ಲ. But if there is not, it is the church responsibility to take care of needy widows. ಅವಶ್ಯಕತೆ ಇರುವಂತ ವಿಧವೆಯರಿಗೆ ಆ ರೀತಿಯಾಗಿ ನಾವು ಮಾಡದೇ ಇದ್ದಾಗ ಆಗ ಸಭೆಯ ಜವಾಬ್ದಾರಿಕೆಯು ಆ ವಿಧವೆಯರನ್ನು ನೋಡುವಂಥದ್ದು ಸಭೆಯ ಜವಾಬ್ದಾರಿಯಾಗಿರುತ್ತದೆ. What an amazing testimony of a young sister who been a blessing to so many widows and needy people. ಎಂತ ಅದ್ಭುತವಾದಂತ ಸಾಕ್ಷಿಯನ್ನ ನಾವು ಈಕೆಯ ಕುರಿತಾಗಿ ನೋಡ್ತೇವೆ. ಅವಶ್ಯಕತೆ ಇರುವಂತ ವಿಧವೆಯರಿಗೆ ಸಹಾಯ ಮಾಡುತ್ತಿದ್ದಂತ ಒಂದು ಸೇವೆ. Our sisters should remember that, because who knows when we could become a widow. ನಮ್ಮ ಸಹೋದರಿಯರು ತಿಳಿಯಬೇಕು, ನಮಗೆ ಯಾವಾಗ ಗೊತ್ತಿದೆ, ನಾವು ಯಾವಾಗ ವಿಧವೆಯರಾಗ್ತೇವೆ ನಮಗೇನು ಗೊತ್ತು. So it is always good to have this ministry to care for the widows. The sisters can have the sisters of the assembly can get together and do something for the needy widows in our midst. ಆದುದರಿಂದ ನಮ್ಮ ಮಧ್ಯದಲ್ಲಿರುವಂತ ವಿಧವೆಯರನ್ನ ಹೇಗೋ ಅವರಿಗೆ ಸಹಾಯ ಮಾಡುವ ಹಾಗೆ ನಮ್ಮ ಸಭೆಯಲ್ಲಿರ್ತಕ್ಕಂಥ ಸಹೋದರಿಯರು ಮನಸ್ಸು ಮಾಡುವುದು ಒಳ್ಳೆಯದು. My dear sisters, don't worry that you are not allowed to preach in the assembly, but there is tremendous opportunity for you to serve the Lord in manifold ways. ನನ್ನ ಪ್ರಿಯ ಸಹೋದರಿಯರೇ, ಸಭೆಯಲ್ಲಿ ನಿಂತು ಬೋಧಿಸುವುದಕ್ಕೆ ನಿಮಗೆ ಅವಕಾಶವಿಲ್ಲದಿರಬಹುದು, ಆದರೆ ಕರ್ತನ ಸೇವೆಯನ್ನು ಮಾಡುವುದಕ್ಕೆ ಅನೇಕ ಬಗೆಯಲ್ಲಿ ನಿಮಗೆ ಅವಕಾಶಗಳಿವೆ. Dorcas' testimony spread even after she died. ದೊರ್ಕಳ ಸಾಕ್ಷಿಯು ಆಕೆ ಸತ್ತ ನಂತರವೂ ಸಹ ಅದು ವ್ಯಾಪಿಸುತ್ತಾ ಬಂತು. That is what will be spoken about you when you are like Lydia or Dorcas. ಅದೇ ಪ್ರಕಾರವಾಗಿ ನಿಮ್ಮ ಸಾಕ್ಷಿಯು ಲುದ್ಯಳ ಹಾಗೆ ಮತ್ತು ದೊರ್ಕಳ ಹಾಗೆ ಅದು ಪಸರಿಸಬೇಕು. Okay, with that I have come to the conclusion of the main women or sisters in the Word of God. ಈ ಮೂಲಕವಾಗಿ ನಾನು ಪ್ರಮುಖವಾದಂತ
ಸಹೋದರಿಯರು ಕುರಿತಾಗಿ ನಾನು ಇಲ್ಲಿ ಮುಕ್ತಾಯಕ್ಕೆ ನಾನು ಬಂದಿದ್ದೇನೆ. But I have two more women I wanted to tell you about from the Bible. ಆದರೆ ಸತ್ಯವೇದದಲ್ಲಿರುವಂತ ಇನ್ನಿಬ್ಬರು ಸ್ತ್ರೀಯರ ಕುರಿತಾಗಿ ನಾನು ಹೇಳಬೇಕೆಂಬುದಾಗಿ ಬಯಸುತ್ತೇನೆ. They are not individual women, but they are two spiritual women. ಅವರು ವೈಯಕ್ತಿಕವಾಗಿರ್ತಕ್ಕಂಥ ಮಹಿಳೆಯರಲ್ಲ, ಅವರು ಜೊತೆಯಲ್ಲೇ ಇರ್ತಕ್ಕಂಥ ಮಹಿಳೆಯರಾಗಿದ್ದಾರೆ. No, they are spiritual in the sense of evil or holy. ಅದು ದುಷ್ಟತ್ವದ ಕುರಿತಾಗಿಯೋ ಅಥವಾ ಪರಿಶುದ್ಧತೆಯ ಕುರಿತಾಗಿಯೋ ಒಟ್ಟಾಗಿರುವಂತ ಮಹಿಳೆಯರ ಕುರಿತಾಗಿ. ಆ ತರ ಎರಡು ಮಹಿಳೆಯರು, ಆ ತರವಾಗಿರ್ತಕ್ಕಂಥ ಆತ್ಮಿಕ ರೀತಿಯಲ್ಲಿ ಇರುವಂತ ಮಹಿಳೆಯರು. From the beginning of the Bible there is a woman and her final end we see in Revelation chapter 19 verse 2. Please read that. Revelation verse 9 chapter 19 verse 2. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 2ನೇ ವಚನ. ಪ್ರಾರಂಭದಿಂದಲೂ ಇರುವಂತ ಈ ಸ್ತ್ರೀಯ ಕುರಿತಾಗಿ ನಾವು ನೋಡ್ತೇವೆ. 19ನೇ ಅಧ್ಯಾಯ 2ನೇ ವಚನ. ಆತನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿವೆ. ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ ಆ ಮಹಾ ಜಾರ ಸ್ತ್ರೀಗೆ ಆತನು ನ್ಯಾಯ ತೀರಿಸಿ ಅವಳು ಆತನ ಸೇವಕರನ್ನು ಕೊಂದದ್ದಕ್ಕಾಗಿ ಅವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದಾನೆ ಎಂದು ಹೇಳಿ ಎಂಬುದಾಗಿ ನೋಡ್ತೇವೆ. There is a woman in the Bible who is called the great harlot. ಸತ್ಯವೇದದಲ್ಲಿ ಮಹಾನ್ ಜಾರ ಸ್ತ್ರೀ ಎಂಬುದಾಗಿ ಕರೆಯಲ್ಪಟ್ಟಂತ ಒಬ್ಬ ಹೆಂಗಸಿದ್ದಾಳೆ. She is under the control of Satan. She is the system of the world. ಆಕೆಯು ಸೈತಾನನ ಅಧೀನದಲ್ಲಿರುವಂತ ಪ್ರಪಂಚದ ಒಂದು ವ್ಯವಸ್ಥೆ ಆಗಿದ್ದಾಳೆ. This is the world that you and I are told not to love in 1 John chapter 2. ಇದನ್ನೇ ಮೊದಲನೇ ಯೋಹಾನ 2ನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರವಾಗಿ ನಾವು ಲೋಕವನ್ನು ಪ್ರೀತಿಸಬಾರದು ಎಂಬುದಾಗಿ ಹೇಳಿರುವಂತದ್ದು ಇದನ್ನೇ. That system is called a great harlot. ಆ ಒಂದು ವ್ಯವಸ್ಥೆಯನ್ನೇ ಮಹಾ ಜಾರ ಸ್ತ್ರೀ ಎಂಬುದಾಗಿ ಕರೆಯಲ್ಪಟ್ಟಿದೆ. What is all included in that world system? ಏನೇನು ಆ ಪ್ರಪಂಚದ ವ್ಯವಸ್ಥೆಯಲ್ಲಿ ಸೇರಿಕೊಂಡಿದೆ? The world religions, ಪ್ರಪಂಚದ ಧರ್ಮಗಳು, world politics, ಪ್ರಪಂಚದ ರಾಜಕೀಯ ಸಂಗತಿಗಳು, world educational system, ಪ್ರಪಂಚದ ವಿದ್ಯಾಭ್ಯಾಸದ ವ್ಯವಸ್ಥೆಗಳು, world economic system, ಪ್ರಪಂಚದ ಆರ್ಥಿಕ ವ್ಯವಸ್ಥೆ, world entertainment ಮನೋರಂಜನೆ, ಪ್ರಪಂಚದ ಮನೋರಂಜನೆ ಸಂಗತಿಗಳು, world's fashion, ಪ್ರಪಂಚದ ಅಲಂಕಾರಗಳು, and all the media that is available today. ಮತ್ತು ಈ ದಿನಮಾನಗಳಲ್ಲಿ ಸಿಗ್ತಕ್ಕಂಥ ಎಲ್ಲಾ ತರವಾದಂತ ಮಾಧ್ಯಮಗಳು. All this is the world system you and I are told not to love, and it is compared to a jarastri, a great harlot. ಈ ಎಲ್ಲ ವ್ಯವಸ್ಥೆಗಳನ್ನು ನಾನು ನೀನು ಪ್ರೀತಿಸಬಾರದು ಎಂಬುದಾಗಿ ಹೇಳಿರುವಂತ ಒಬ್ಬ ಮಹಾ ಜಾರ ಸ್ತ್ರೀಗೆ ಹೋಲಿಕೆಯಾಗಿ ಇದನ್ನು ಇಡಲ್ಪಟ್ಟಿದೆ. 1 John 2:16 talks about her origin. Please read 1 John chapter 2 verse 16. ಮೊದಲನೇ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ. ಮೊದಲನೇ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. We read that it is not from God but from the world. ಇದು ತಂದೆಯಾದ ದೇವರಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದಂತದ್ದು ಎಂಬುದಾಗಿ ಓದುತ್ತೇವೆ. What is the end of this jarastri, this harlot? What is her end? ಈ ಮಹಾ ಜಾರಸ್ತ್ರೀಯ ಅಂತ್ಯ ಗತಿ ಏನಾಗುತ್ತದೆ? Look at the next verse, verse 17, the beginning part. ಆ 17ನೇ ವಚನದ ಪ್ರಾರಂಭದಲ್ಲಿ ಏನ್ ಹೇಳಿದೆ ನೋಡ್ರಿ. ಪ್ರಕಟಣೆ 19ನೇ ಅಧ್ಯಾಯ. No, 1 John 2:17. ಓಕೆ, ಮೊದಲನೇ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ.
ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ. Yeah. What will happen to the world system? It will perish, it will end. ಈ ಒಂದು ಆ, ಪ್ರಪಂಚದ ವ್ಯವಸ್ಥೆಗಳಿಗೆ ಏನಾಗ್ತದೆ ಎಂಬುದಾಗಿ ಹೇಳಿದ್ರೆ ಅದು ಅದಕ್ಕೆ ಒಂದು ಅಂತ್ಯವಿದೆ. And that is what we read in Revelation 19. ಅದನ್ನೇ ನಾವು ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ಓದುತ್ತಾ ಬಂದೆವು. We know that we have three enemies: the world, Satan, and the flesh. ನಮಗೆ ಗೊತ್ತಿದೆ 3 ತರವಾದಂಥ ವಿರೋಧಿಗಳು ನಮಗಿದ್ದಾರೆ. ಅದು ಯಾವುದು ಎಂಬುದಾಗಿ ಹೇಳಿದ್ರೆ ಲೋಕ ಮತ್ತು ನಮ್ಮ ಶರೀರ ಹಾಗೂ ಸೈತಾನನು. Eve in the Garden of Eden was deceived by Satan. ಹವ್ವಳು ಎದೆನ್ ತೋಟದಲ್ಲಿ ಸೈತಾನನಿಂದ ವಂಚನೆಗೆ ಒಳಬಿದ್ದಳು. Lot's wife looked back to Sodom, to the world, because she was pulled back by the world. ಪ್ರಪಂಚದ ಆಶೆಯಿಂದ ಸೆಳೆಯಲ್ಪಟ್ಟವಳಾಗಿ ಲೋಟನ ಹೆಂಡತಿಯು ಆಕೆ ಸೊದೋಮಿನಲ್ಲಿ ಆಕೆ ಉಪ್ಪಿನ ಕಂಬವಾಗಿ ಆಕೆಯು ಇಲ್ಲವಾದಳು. David, a man of God, was also pulled by the attraction of the flesh, the sin of the flesh. ದಾವೀದನು ದೇವರ ಮನುಷ್ಯನಾಗಿದ್ದರೂ ಸಹ ಶರೀರದ ಆಶೆಗೆ ಸೆಳೆಯಲ್ಪಟ್ಟು ಪಾಪ ಮಾಡಿದನು. So in the book of Proverbs, this harlot has many names. ಜ್ಞಾನೋಕ್ತಿ ಪುಸ್ತಕದಲ್ಲಿ ಈ ಜಾರ ಸ್ತ್ರೀಗೆ ಅನೇಕ ಹೆಸರುಗಳುಂಟು. In let's go to Proverbs chapter 2 verse 16. ಜ್ಞಾನೋಕ್ತಿ 2ನೇ ಅಧ್ಯಾಯ 16ನೇ ವಚನಕ್ಕೆ ಬರೋಣ. ಜ್ಞಾನೋಕ್ತಿ 2ನೇ ಅಧ್ಯಾಯ 16ನೇ ವಚನ. ವಿವೇಕವು ನಿನ್ನನ್ನು ಜಾರಳಿಂದ ಎಂದರೆ ಸವಿ ಮಾತನಾಡುವ ಪರಸ್ತ್ರೀಯಿಂದ ತಪ್ಪಿಸುವುದು. She is called an immoral woman, a seductress who attracts people and make them fall. ಜನರನ್ನು ಆಕರ್ಷಿಸಿ ಸವಿ ಮಾತನ ಮೂಲಕವಾಗಿ ಆಕರ್ಷಿಸುವ ಪರಸ್ತ್ರೀ ಜಾರಳು ಎಂಬುದಾಗಿ ಅಲ್ಲಿ ಕರೆಯಲ್ಪಟ್ಟಿದೆ. Go to chapter 5 verse 3. 5ನೇ ಅಧ್ಯಾಯ 3ನೇ ವಚನ ನೋಡ್ರಿ. ಜ್ಞಾನೋಕ್ತಿ 5:3. ಜಾರ ಸ್ತ್ರೀಯ ತುಟಿಗಳಲ್ಲಾದರೋ ಜೇನುಗರೆಯುವುದು, ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. Yeah, that is how she seduces men. And then verse 4 says what is her end. Read verse 4. ಅಲ್ಲಿ ಆಕೆ ಹೇಗೆ ಆಕರ್ಷಿಸುತ್ತಾಳೆ ಎಂಬುದಾಗಿ ತಿಳಿಸಿ ಅದರ ಅಂತ್ಯಗತಿ ಏನು ಎಂಬುದು 4ನೇ ವಚನದಲ್ಲಿ ಕೊಡಲ್ಪಟ್ಟಿದೆ. 4ನೇ ವಚನ, ಅವಳು ಕಡೆಯಲ್ಲಿ ವಿಷದಂತೆ ಕಹಿಯೂ ಇಬ್ಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು. Chapter 5 verse 20. 5ನೇ ಅಧ್ಯಾಯ 20ನೇ ವಚನ, ಮಗನೇ ಏಕೆ ಪರಸ್ತ್ರೀಯಲ್ಲಿ ಭ್ರಮೆಗೊಳ್ಳುವಿ, ಅನ್ಯಳ ಎದೆಯನ್ನು ತಬ್ಬಿಕೊಳ್ಳುವುದೇಕೆ. Chapter 6 verse 24. 6ನೇ ಅಧ್ಯಾಯ 24ನೇ ವಚನ, ಅದು ಕೆಟ್ಟ ಹೆಂಗಸಿನಿಂದಲೂ ಪರಸ್ತ್ರೀಯ ನಾಲಿಗೆಯ ಸಿಹಿ ನುಡಿಯಿಂದಲೂ ನಿನ್ನನ್ನು ರಕ್ಷಿಸತಕ್ಕದ್ದಾಗಿದೆ. Chapter 7 verse 5. 7ನೇ ಅಧ್ಯಾಯ 5ನೇ ವಚನ, ಅವು ಜಾರಳಿಂದ ಸವಿ ಮಾತನಾಡುವ ಪರಸ್ತ್ರೀಯಿಂದ ನಿನ್ನನ್ನು ರಕ್ಷಿಸುವವು. Look at verse 10, chapter 7 verse 10. We read about her attire, her dress. Look at verse 10. ಆಕೆಯ ಉಡುಪಿನ ಬಗ್ಗೆ ಬರೆಯಲ್ಪಟ್ಟಿದೆ. 7ನೇ ಅಧ್ಯಾಯ 10ನೇ ವಚನ ನೋಡ್ರಿ. ಈಗೋ ವೇಷವನ್ನು ಧರಿಸಿರುವ ಒಬ್ಬ ಕಪಟ ಸ್ತ್ರೀಯು ಅವನನ್ನು ಎದುರುಗೊಳ್ಳುತ್ತಾಳೆ. When godly women are dressing modestly, this woman has a dress which is fit for such seducing harlot woman. ನೋಡ್ರಿ, ಎಲ್ಲ ದೇವ ಭಕ್ತರು ಉತ್ತಮವಾದಂಥ ಉಡುಪನ್ನು ಧರಿಸುವಾಗ ಇಲ್ಲಿ ಈಕೆಯು ಇತರರನ್ನು ಮರಳುಗೊಳಿಸುವಂತ ಸೆಳೆಯುವಂತ ವೇಷವನ್ನ ಧರಿಸಿರುವುದನ್ನು ಇಲ್ಲಿ ನೋಡ್ತೇವೆ. Beloved sisters, very important how you dress and present yourself as a woman of God. ದೇವ ಜನರಾಗಿ ದೇವರ ಮಕ್ಕಳಾಗಿ ಪ್ರಿಯ ಸಹೋದರಿಯರೇ, ನೀವು ಹಾಕುವಂತ ಉಡುಪು, ನಿಮ್ಮ ವೇಷ, ಅದು ಬಹು ಜಾಗರೂಕತೆಯಾಗಿ ನೀವು ಧರಿಸಬೇಕಾಗುತ್ತದೆ. Not be confused with a harlot woman's dressing. ಅದು ವೇಶ್ಯ ಸ್ತ್ರೀಯ ವೇಷವಾಗಿ ಇರುವ ಹಾಗೆ ಅದು ನಮಗೆ
ಆ ರೀತಿಯಾಗಿರಬಾರದು. Verse 11, chapter 7, verse 11. 7ನೇ ಅಧ್ಯಾಯ 11ನೇ ವಚನ, ಇವಳು ಕೂಗಾಟದವಳು, ಹಠಮಾರಿ, ಮನೆಯಲ್ಲಿ ನಿಲ್ಲತಕ್ಕವಳೇ ಅಲ್ಲ. Verse 21. 21ನೇ ವಚನ, ಅವನನ್ನು ತನ್ನ ಸವಿ ಮಾತುಗಳಿಂದ ಬಲಾತ್ಕರಿಸಿ ಬಹಳವಾಗಿ ಪ್ರೇರಿಸಿ ಸಮ್ಮತಿಪಡಿಸುತ್ತಾಳೆ. My dear sisters, as a woman, you have a great capacity to honor God, or you have a capacity to destroy men. Be very careful. ಸಹೋದರಿಯರೇ, ನೀವು ಎಚ್ಚರಿಕೆಯಾಗಿರಬೇಕು. ಇಲ್ಲವೇ ನಿಮ್ಮ ದೇವರನ್ನು ನೀವು ಘನಪಡಿಸಬಹುದು, ಅಥವಾ ಪುರುಷರನ್ನು ಮರಳುಗೊಳಿಸಿ ಅವರನ್ನು ವಿನಾಶಕ್ಕೆ ತಳ್ಳಬಹುದು. Proverbs 14:1, the second part. You read the second part. ಜ್ಞಾನೋಕ್ತಿ 14ನೇ ಅಧ್ಯಾಯ 1ನೇ ವಚನದ 2ನೇ ಭಾಗ. ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. Yeah, you can destroy your family if you are such a woman, and I'm sure all of you are God's women. So this is a warning for us about this woman. ಈ ಸ್ತ್ರೀಯ ಕುರಿತಾಗಿ ಇದು ಒಂದು ಎಚ್ಚರಿಕೆ ಆಗಿದೆ. ಆದರೆ ಇಲ್ಲಿ ಸೇರಿ ಬಂದಿರತಕ್ಕಂಥ ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. Chapter 23, verse 27. Proverbs have so much to talk about this evil woman. ಈ ದುಷ್ಟ ಸ್ತ್ರೀಯ ಕುರಿತಾಗಿ ಹೆಚ್ಚಿನದಾಗಿ ಜ್ಞಾನೋಕ್ತಿಯಲ್ಲಿ ತಿಳಿಸಲ್ಪಟ್ಟಿದೆ. 23ನೇ ಅಧ್ಯಾಯ ವರ್ಸ್ ಬ್ರದರ್ 27, 23, 27. 27ನೇ ವಚನ, 23ನೇ ಅಧ್ಯಾಯ 27ನೇ ವಚನ. ಸೂಳೆಯು ಆಳವಾದ ಹಳ್ಳ, ಜಾರ ಸ್ತ್ರೀಯು ಇಕ್ಕಟ್ಟಾದ ಗುಂಡಿ. Chapter 30, verse 20. 30ನೇ ಅಧ್ಯಾಯ 20ನೇ ವಚನ. 30ನೇ ಅಧ್ಯಾಯ 20ನೇ ವಚನ. ಜಾರಳ ನಡತೆಯು ಹೀಗೆಯೇ ಸರಿ, ಅವಳು ತಿಂದು ಬಾಯಿ ಒರೆಸಿಕೊಂಡು ನಾನು ತಪ್ಪು ಮಾಡಲಿಲ್ಲವಲ್ಲವೇ ಅಂದುಕೊಳ್ಳುವಳು. So Bible talks about one woman who is the embodiment of evil. You see a person called Jezebel, Ahab's wife. She was an embodiment of this evil woman. ಈ ದುಷ್ಟ ಸ್ತ್ರೀಯ ಒಂದು ಛಾಯೆಯಾಗಿ ಆಹಾಬನ ಹೆಂಡತಿಯಾದಂಥ ಈಜೆಬೇಲಳು ಹಳೆ ಒಡಂಬಡಿಕೆಯಲ್ಲಿ ಉದಾಹರಣೆಯಾಗಿ ಕೊಡಲ್ಪಟ್ಟಿದ್ದಾಳೆ. And look at her end. 2 Kings chapter 9. ಆಕೆಯ ಅಂತ್ಯಾವಸ್ಥೆ ಏನಾಯಿತು ಎಂಬುದಾಗಿ 2ನೇ ಅರಸುಗಳ 9ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. Verse 30. 30ನೇ ವಚನ. ಯೇಹುವು ಇಜ್ರೇಲಿಗೆ ಬಂದನು. ಈಜಬೇಲಳು ಅದನ್ನು ಕೇಳಿ ತಲೆಯನ್ನು ಆಭರಣಗಳಿಂದ ಅಲಂಕರಿಸಿಕೊಂಡು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಕಿಟಕಿಯಿಂದ ನೋಡುತ್ತಾ ನಿಂತಳು. ಅನಂತರ ಅರಮನೆಯ ಪ್ರಾಕಾರದೊಳಗೆ ಬಂದು ಯೇಹುವನ್ನು ಕಂಡು ಅವನನ್ನು ಯಜಮಾನನನ್ನು ಕೊಂದ ಜಿಮ್ರಿಗೆ ಸಮಾನನೇ ಕ್ಷೇಮವೋ ಎಂದು ಕೇಳಿದಳು. 33 to 37. Verse 33 to 37. 33ರಿಂದ 37ರವರೆಗೆ. ಕೂಡಲೇ ಆ ಕಿಟಕಿಯಿಂದ 2-3 ಕಂಚುಕಿಗಳು ಅವನ ಕಡೆಗೆ ನೋಡಿದರು. ಅವನು ಅವರಿಗೆ, ಆಕೆಯನ್ನು ಕೆಳಗೆ ದೊಬ್ಬಿರಿ ಎಂದು ಆಜ್ಞಾಪಿಸಲು ಅವರು ದೊಬ್ಬಿದರು. ಆಕೆಯ ರಕ್ತವು ಗೋಡೆಗೂ ಕುದುರೆಗಳಿಗೂ ಸಿಡಿಯಿತು. ಅವನು ಆಕೆಯ ಶವವನ್ನು ತುಳಿಸಿಬಿಟ್ಟನು. ಅನಂತರ ಅವನು ಅರಮನೆಯೊಳಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಸೇವಕರಿಗೆ, ಆ ಶಾಪಗ್ರಸ್ತ ಸ್ತ್ರೀಯ ಶವವನ್ನು ನೋಡಿಕೊಂಡು ಸಮಾಧಿ ಮಾಡಿರಿ, ಆಕೆಯು ರಾಜಪುತ್ರಿಯಾಗಿರುತ್ತಾಳಷ್ಟೇ ಎಂದು ಆಜ್ಞಾಪಿಸಿದನು. ಸೇವಕರು ಶವವನ್ನು ಸಮಾಧಿ ಮಾಡುವುದಕ್ಕಾಗಿ ಹೋದರು. ಆದರೆ ಅವರಿಗೆ ಆಕೆಯ ತಲೆಬುರುಡೆ ಕಾಲುಗಳು ಹೊರತಾಗಿ ಬೇರೇನು ಸಿಕ್ಕಲಿಲ್ಲ. ಅವರು ಹಿಂದಿರುಗಿ ಯೇಹುವಿನ ಹತ್ತಿರ ಬಂದು ಈ ಸಂಗತಿಯನ್ನು ತಿಳಿಸಲು ಅವನು ಅವರಿಗೆ, ನಾಯಿಗಳು ಇಜಬೇಲಳ ದೇಹ ಮಾಂಸವನ್ನು ಇಜ್ರೇಲಿನ ಹೊಲದಲ್ಲಿ ತಿಂದು ಬಿಡುವವು. ಆಕೆಯ ಶವವು ಆ ಹೊಲಕ್ಕೆ ಗೊಬ್ಬರವಾಗುವುದು. ಇದು ಇಜಬೇಲಳ ಶವವೆಂದು ಯಾರಿಗೂ ಗುರುತು ಸಿಕ್ಕದ ಹಾಗಾಗುವುದು ಎಂಬುದಾಗಿ ಯೆಹೋವನು ತಿಷ್ಬಿಯನು ತನ್ನ ಸೇವಕನೂ ಆದ ಎಲಿಯನ ಮುಖಾಂತರವಾಗಿ ಹೇಳಿಸಿದ ಮಾತು ಈಗ ನೆರವೇರಿತು ಅಂದನು. Jezebel was an embodiment of this evil harlot woman.
ಈ ದುಷ್ಟ ಜಾರ ಸ್ತ್ರೀಯ ಒಂದು ಛಾಯೆಯಾಗಿ ಇಜಬೇಲಳು ಇದ್ದಾಳೆ. This whole world system is going, its end is given in Revelation chapter 19, verse 2 and 3. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 2 ಮತ್ತು 3ನೇ ವಚನಗಳಲ್ಲಿ ಈ ಮಹಾ ಜಾರ ಸ್ತ್ರೀಯ ಅಂತ್ಯಾವಸ್ಥೆಯ ಕುರಿತಾಗಿ ತಿಳಿಸಲ್ಪಟ್ಟದೆ. Read verse 2 and 3 once again, Revelation 19. ತಿರುಗಿ ನಾವು ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 2 ಮತ್ತು 3ನೇ ವಚನ. ಆತನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿವೆ. ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ ಆ ಮಹಾಜಾರ ಸ್ತ್ರೀಗೆ ಆತನು ನ್ಯಾಯ ತೀರಿಸಿ ಅವಳು ಆತನ ಸೇವಕರನ್ನು ಕೊಂದದ್ದಕ್ಕಾಗಿ ಅವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದಾನೆ ಎಂದು ಹೇಳಿ ಎರಡನೆಯ ಸಾರಿ ಹಲ್ಲೆಲೂಯ ಎಂದು ಆರ್ಭಟಿಸಿ ಅವಳ ದಹನದಿಂದ ಉಂಟಾದ ಹೊಗೆಯು ಯುಗ ಯುಗಾಂತರಗಳಲ್ಲಿಯೂ ಏರಿ ಹೋಗುತ್ತದೆ ಎಂದು ಹೇಳಿದರು. End of this evil harlot woman is she will be suffering in the lake of fire forever and ever. ಈ ಸದಾಕಾಲ ಉರಿಯುವ ಬೆಂಕಿ ಗಂಧಕಗಳು ಉರಿಯುವಂತ ಕೆರೆಯಲ್ಲಿ ನರಳುವಂಥದ್ದೇ ಈ ಮಹಾಜಾರ ಸ್ತ್ರೀಯ ಅಂತ್ಯಾವಸ್ಥೆಯಾಗಿದೆ. All this world system that we see around is going to be destroyed, and Revelation 20 verse 10 says Satan who deceived people will also have his end in the lake of fire. ಈ ಇಡೀ ಪ್ರಪಂಚದ ಲೋಕದ ವ್ಯವಸ್ಥೆಗಳು ಏನಿದೆಯೋ ಇದೆಲ್ಲವೂ ಸಹ ಇದೇ ಪ್ರಕಾರವಾಗಿ ಅದು ನಶಿಸಿ ಹೋಗುವಂಥದ್ದಾಗಿದೆ. ಇಲ್ಲಿ 20ನೇ ಅಧ್ಯಾಯ 10ನೇ ವಚನದಲ್ಲಿ ತಿಳಿಸಲ್ಪಟ್ಟಿರುವಂಥ ಇದಕ್ಕೆಲ್ಲ ಪ್ರೇರಕನಾದಂಥ ಸೈತಾನನು ಸಹ ಆತನು ಅದೇ ಬೆಂಕಿ ಕೆರೆಯಲ್ಲಿ ಯುಗ ಯುಗಾಂತರವರೆಗೂ ಆತನು ಯಾತನೆ ಪಡುವುದಕ್ಕಿದ್ದಾನೆ. Evil is compared to a woman. ದುಷ್ಟತ್ವವು ಒಂದು ಸ್ತ್ರೀಗೆ ಹೋಲಿಕೆಯಾಗಿದೆ. Now we're going to look at the other woman in the Bible. ಈಗ ನಾವು ಇನ್ನೊಂದು ಸ್ತ್ರೀಯ ಕುರಿತಾಗಿ ಸತ್ಯವೇದದಲ್ಲಿರುವಂತಹ ಮತ್ತೊಬ್ಬ ಸ್ತ್ರೀಯ ಕುರಿತಾಗಿ ನೋಡುತ್ತೇವೆ. It's called the bride of Christ. ಅದನ್ನು ನಾವು ಕ್ರಿಸ್ತನ ವಧು ಕನ್ಯೆ ಎಂಬುದಾಗಿ ನೋಡ್ತೇವೆ. She's called a virgin, the bride of Christ. ಆಕೆಯನ್ನ ಕನ್ಯೆ ಎಂಬುದಾಗಿ, ಶುದ್ಧ ಕನ್ಯೆ, ಕ್ರಿಸ್ತನ ಮೊದಲಗಿತ್ತಿ ಎಂಬುದಾಗಿ ನೋಡುತ್ತೇವೆ. Again we go back to Proverbs. So many things are talked about her symbolically. ಸಾಂಕೇತಿಕವಾಗಿ ಆಕೆಯ ಕುರಿತಾಗಿಯೂ ಸಹ ಜ್ಞಾನೋಕ್ತಿಗಳಲ್ಲಿ ಅನೇಕ ವಚನಗಳು ಬರೆಯಲ್ಪಟ್ಟಿದೆ. Chapter 14 verse 1 first part calls her a wise woman. 14ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಆಕೆಯ ಮೊದಲನೇ ಭಾಗದಲ್ಲಿ ಅದನ್ನು ನೋಡುವಾಗ ಜ್ಞಾನವಂತೆ ಎಂಬುದಾಗಿ ಆಕೆಗೆ ಹೆಸರು ಕೊಡಲ್ಪಟ್ಟಿದೆ. In chapter Proverbs chapter 1 20 and 21 she is called wisdom. ಜ್ಞಾನೋಕ್ತಿ 1ನೇ ಅಧ್ಯಾಯ 20 ಮತ್ತು 21ನೇ ವಚನದಲ್ಲಿ ಆಕೆಯನ್ನ ಜ್ಞಾನವೆಂಬಾಕೆ ಎಂಬುದಾಗಿ ಕರೆಯಲ್ಪಟ್ಟಿದ್ದಾಳೆ. Chapter 4 5 to 9. 4ನೇ ಅಧ್ಯಾಯ 5ರಿಂದ 9ನೇ ವಚನದವರೆಗೆ. Shall I read, brother? Yes, please. 4ನೇ ಅಧ್ಯಾಯ 5ರಿಂದ 9ನೇ ವಚನ ಜ್ಞಾನೋಕ್ತಿ. ಜ್ಞಾನವನ್ನು ಪಡೆ, ವಿವೇಕವನ್ನು ಸಂಪಾದಿಸು, ಮರೆಯಬೇಡ, ನನ್ನ ಮಾತುಗಳಿಗೆ ಹೊರೆಯಾಗಬೇಡ. ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ಜ್ಞಾನವೆಂಬಾಕೆಯು ಶ್ರೇಷ್ಠಳು ಎಂದು ನೀನು ಭಾವಿಸಿದರೆ ಆಕೆಯು ನಿನ್ನನ್ನು ಉನ್ನತಿಗೆ ತರುವಳು. ಆಕೆಯನ್ನು ಅಪ್ಪಿಕೊಂಡರೆ ನಿನ್ನನ್ನು ಘನಪಡಿಸುವಳು. ಆಕೆಯು ನಿನ್ನ ತಲೆಗೆ ಅಂದದ ಪುಷ್ಪಮಾಲೆಯನ್ನಿಟ್ಟು ಸುಂದರ ಕಿರೀಟವನ್ನು ನಿನಗೆ ಒಪ್ಪಿಸುವಳು. Wisdom is compared to a woman. ಜ್ಞಾನವನ್ನು ಒಬ್ಬ ಸ್ತ್ರೀಗೆ ಹೋಲಿಕೆ ಮಾಡಲಾಗಿದೆ. 8 1 to 3 is the same thing we can read. Chapter, brother? Chapter 8 1 to 3 the same wisdom is compared to a woman. ಇದನ್ನೇ ನಾವು 8ನೇ ಅಧ್ಯಾಯ 1ರಿಂದ 3 ವಚನಗಳಲ್ಲಿ ನೋಡ್ತೇವೆ. ಜ್ಞಾನವೆಂಬಾಕೆ ಎಂಬುದಾಗಿ ಹೇಳಿ ಒಬ್ಬ ಸ್ತ್ರೀಗೆ ಹೋಲಿಸಲಾಗಿದೆ. In chapter 31, the very famous chapter about a godly woman, she is called an excellent wife.
ಅಲ್ಲಿ 31ನೇ ಅಧ್ಯಾಯದಲ್ಲಿ ದೇವ ಭಕ್ತೆಯಾದಂಥ ಒಬ್ಬ ಸ್ತ್ರೀಯನ್ನ ಕುರಿತಾಗಿ ನೋಡುವಾಗ ಆಕೆ ಗುಣವತಿಯಾದ ಒಬ್ಬ ಸತಿ ಎಂಬುದಾಗಿ ಕರೆಯಲ್ಪಟ್ಟಿದ್ದಾಳೆ. And in chapter verse 10, she is called the worthy woman. ಅಲ್ಲಿ 10ನೇ ವಚನದಲ್ಲಿ ನೋಡುವಾಗ ಅಮೂಲ್ಯಳು ಎಂಬುದಾಗಿ ಕರೆಯಲ್ಪಟ್ಟಿದ್ದಾಳೆ. Is like a gem, a very valuable gem. ಬಹು ಬೆಲೆ ಬಾಳ್ತಕ್ಕಂಥ ಹವಳಕ್ಕೆ ಹೋಲಿಸಲಾಗಿದೆ. It is only told about women like that, not men. ಅದು ಮಹಿಳೆಯರ ಕುರಿತಾಗಿ ಮಾತ್ರವೇ ತಿಳಿಸಲ್ಪಟ್ಟಿದೆ, ಪುರುಷರ ಬಗ್ಗೆ ಅಲ್ಲ. Verse 30 calls her a praiseworthy woman. 30ನೇ ವಚನದಲ್ಲಿ ನೋಡ್ತೇವೆ, ಭಯಭಕ್ತಿ ಉಳ್ಳವಳು, ಸ್ತೋತ್ರ ಪಾತ್ರಳು ಎಂಬುದಾಗಿ ಇದೆ. Hey sisters, you can be a praiseworthy woman. ಸಹೋದರಿಯರೇ, ನೀವು ಸ್ತೋತ್ರ ಪಾತ್ರಳಾದಂತ ಸ್ತ್ರೀ ಆಗಿರಬಹುದು. So if Jezebel is a embodiment of the evil harlot, ಮಹಾಜಾರ ಸ್ತ್ರೀಗೆ ಹೋಲಿಕೆಯಾಗಿ ಇಜಬೇಲಳು ಇರುವಾಗ, Ruth is a picture of the bride of Christ, our Boaz. ನಮ್ಮ ರೂತಳು ಬೋವಜನಿಗೆ ಹೇಗೆ ಪತ್ನಿಯಾಗಿದ್ದಾಳು, ಹಾಗೆಯೇ ನಮ್ಮ ಕರ್ತನಿಗೆ, ಬೋವಜನಿಗೆ ಹೇಗೆ ಆಕೆ ಪತ್ನಿಯಾಗಿದ್ದಾಳೋ ಹಾಗೆ ಕರ್ತನಿಗೆ ಮೊದಲಗಿತ್ತಿಯಾಗಿ ಸಭೆಯು ಇದೆ. Ephesians 5:32 talks about the mystery of Christ and the church. ಎಫೆಸ ಪತ್ರಿಕೆ 5:22 ನೋಡುವ ಪ್ರಕಾರ ಸಭೆಗೂ ಕ್ರಿಸ್ತನಿಗೂ ಇರುವಂತ ಸಂಬಂಧವನ್ನ ಕುರಿತಾಗಿ ನಾವು ನೋಡ್ತೇವೆ. Who is this wise woman? Who is this bride? Who is this virgin woman? But the universal church where you and I are member of. ಯಾರು ಈ ಶುದ್ಧ ಕನ್ಯೆ, ಯಾರು ಕ್ರಿಸ್ತನ ಮೊದಲಿಗಿತ್ತಿ ಎಂಬುದಾಗಿ ಆಲೋಚಿಸುವಾಗ ನೀನು ಮತ್ತು ನಾನು ಸೇರಿರುವಂತ ಪ್ರಪಂಚದ ಸಾರ್ವತ್ರಿಕ ಸಭೆಯು ನಾವಾಗಿದ್ದೇವೆ. Lord Jesus shed his blood, bought us with that price. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನ ಚೆಲ್ಲಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. Jude, the epistle of Jude, verse 24 and 25. ಯೂದನ ಪತ್ರಿಕೆ 24 ಮತ್ತು 25ನೇ ವಚನ. ಯೂದನ ಪತ್ರಿಕೆ 24 ಮತ್ತು 25ನೇ ವಚನ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲೂ ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೆನ್. You and I, even though we are the bride of Christ, now we have many failures. But one day he is going to make us pure and perfect one day. ನೀನು ನಾನು ಕ್ರಿಸ್ತನ ಮೊದಲಿಗಿತ್ತಿಯಾಗಿದ್ದರೂ ಸಹ ಅನೇಕ ಸೋಲುವಿಕೆಗಳು ನಮ್ಮ ಜೀವಿತದಲ್ಲಿದ್ದರೂ ಸಹ ಒಂದು ದಿನ ಆತನು ನಮ್ಮೆಲ್ಲರನ್ನು ಶುದ್ಧ ಕನ್ಯೆಯಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳುವಾತನಾಗಿದ್ದಾನೆ. Is the two women in the Bible. One is an embodiment of evil, the great harlot. The other one is the virgin bride of Christ. Two women. ಇಬ್ಬರು ಸ್ತ್ರೀಯರು ಇವರೇ ಆಗಿದ್ದಾರೆ. ಒಂದು ಮಹಾಜಾರ ಸ್ತ್ರೀ, ಮತ್ತೊಂದು ಕ್ರಿಸ್ತನ ಮೊದಲಗಿತ್ತಿ ಶುದ್ಧ ಕನ್ಯೆ ಸಭೆ. How blessed you and I are to be in the body of Christ. ಕ್ರಿಸ್ತನ ದೇಹದಲ್ಲಿ ನೀನು ನಾನು ಸೇರಿರುವಂಥದ್ದು ಎಂಥ ಧನ್ಯತೆಯ ಒಂದು ಸಂಗತಿ ಅದಾಗಿದೆ. As we read in 2 Corinthians 11, we are already engaged to him. ನಾವು 2ನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ನೋಡುವ ಪ್ರಕಾರ ನಾವೀಗಾಗಲೇ ಆತನೊಂದಿಗೆ ನಾವು ನಿಶ್ಚಿತಾರ್ಥ ಹೊಂದಿದವರಾಗಿದ್ದೇವೆ. And in Revelation 19, the Lamb's bride, lamb, the marriage of the lamb is going to come very soon. ಮತ್ತು ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ಹೇಳುವ ಪ್ರಕಾರವಾಗಿ ಯಜ್ಞದ ಕುರಿಯಾದ ಆತನ ಮೊದಲಗಿತ್ತಿಯು ಅತ್ಯಂತ ಬೇಗನೆ ಬರುವುದಕ್ಕಿದ್ದಾಳೆ.
So, what a future we have to be in the body of Christ. ಕ್ರಿಸ್ತನ ದೇಹದಲ್ಲಿ ನಮಗೆ ಎಂಥ ಭವಿಷ್ಯವು ನಮಗಿದೆ ನೋಡಿರಿ. At the same time, there is a warning from Isaiah chapter 3. Go to Isaiah chapter 3. ನಮಗೆ ಒಂದು ಎಚ್ಚರಿಕೆಯು ಯೆಶಾಯನ ಗ್ರಂಥ 3ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿದೆ. Read verse 16 to 26. This is the last passage we will be reading. Isaiah 3 to 26. ನಾವು ಇದನ್ನ ಕೊನೆ ವಾಕ್ಯ ಭಾಗವಾಗಿ ಓದುತ್ತೇವೆ. ಯೆಶಾಯನ ಗ್ರಂಥ 3ನೇ ಅಧ್ಯಾಯ 16ರಿಂದ 26ರವರೆಗೆ. ಇದಲ್ಲದೆ ಯೆಹೋವನು ಹೀಗನ್ನುತ್ತಾನೆ, ಚಿಯೋನಿನ ಹೆಂಗಸರು ವಯ್ಯಾರವುಳ್ಳವರಾಗಿ ಕತ್ತು ತೂಗುತ್ತಾ, ಕಡೆಗಣ್ಣು ಹಾಕುತ್ತಾ, ಕುಲುಕಿ ಹೆಜ್ಜೆ ಇಡುತ್ತಾ, ಕಾಲು ಗೆಜ್ಜೆ ಜಣಿಸುತ್ತಾ ನಡೆಯುವವರಾಗಿರುವುದರಿಂದ ಕರ್ತನಾದ ಯೆಹೋವನು ಅವರ ನಡು ನೆತ್ತಿಯನ್ನು ಹುಣ್ಣಿನಿಂದ ಬಾಧಿಸಿ ಅವರ ಮಾನವನ್ನು ಬಯಲು ಮಾಡುವನು. ಆ ದಿನದಲ್ಲಿ ಕರ್ತನು ಅವರ ಅಂದುಗೆ, ತುರುಬು ಬಲೆ, ಅರ್ಧಚಂದ್ರ, ಜುಮುಕಿ, ಬಳೆ, ಮುಸುಕು, ಮುಂಡಾಸ, ಕಾಲಸರಪಣಿ, ನಡುಕಟ್ಟು, ಗಂಧದ ಡಬ್ಬಿ, ತಾಯಿತಿ, ಮುದ್ರಿಕೆ, ಮೂಗುತಿ, ಹಬ್ಬದ ಬಟ್ಟೆ, ಮೇಲಂಗಿ, ಶಾಲು, ಚೀಲ, ಕೈಗನ್ನಡಿ, ನಾರುಮಡಿ, ಶಿರೋವೇಷ್ಟನ, ಮೇಲೊದಿಕೆ, ಈ ಭೂಷಣಗಳನ್ನೆಲ್ಲ ತೆಗೆದು ಹಾಕುವನು. ಮತ್ತು ಸುಗಂಧಕ್ಕೆ ಬದಲಾಗಿ ಕೊಳೆ, ನಡುಪಟ್ಟಿ ಇದ್ದಲ್ಲಿ ಹಗ್ಗ, ಅಂದವಾಗಿ ಸೆಕ್ಕಿದ ಜಡೆಯ ಸ್ಥಾನದಲ್ಲಿ ಬೋಡು, ನಡುವಿನ ಶಲ್ಯಕ್ಕೆ ಪ್ರತಿಯಾಗಿ ಗೋಣಿಪಟ್ಟಿ, ಬೆಡಗಿಗೆ ಬದಲಾಗಿ ಬರೆ, ಇವು ಆಗುವವು. ಚೀಯೋನ್ ನಗರಿಯೇ, ನಿನ್ನ ವೀರರು ಖಡ್ಗದಿಂದ ಬಿದ್ದು ಹೋಗುವರು, ನಿನ್ನ ಶೌರ್ಯವು ಯುದ್ಧದಲ್ಲಿ ಅಡಗುವುದು. ಅವಳ ಪುರದ್ವಾರಗಳಲ್ಲಿ ಪ್ರಲಾಪವೂ ದುಃಖವೂ ತುಂಬಿರುವವು, ಅವಳು ಹಾಳಾಗಿ ನೆಲದ ಮೇಲೆ ಕೂತು ಬಿಡುವಳು ಎಂಬುದೇ. This is told about the women of Judah or Zionpuri or Jerusalem. ಯೆರೂಸಲೇಮ್ ಪುರಿ ಅಥವಾ ಯೂದ ಆಕೆ ಕುರಿತಾಗಿ ಇದು ಹೇಳಲ್ಪಟ್ಟಿದೆ. And such things should never be, we should not be like that. ಈ ರೀತಿಯಾಗಿ ನಾವಿರಬಾರದು. Our dressing, our show, everything should be honorable to a woman of God. ದೇವ ಭಕ್ತೆಯಾದಂಥ ಒಬ್ಬ ಸ್ತ್ರೀಗೆ ತಕ್ಕ ಹಾಗೆ ನಮ್ಮ ಉಡುಪುಗಳು, ನಮ್ಮ ಅಲಂಕಾರವು ಇರಬೇಕು. So throughout this study that I've been able to show you what a godly woman should be. ಒಬ್ಬ ದೇವ ಭಕ್ತೆಯಾದಂಥ ಸ್ತ್ರೀಯು ಹೇಗಿರಬೇಕು ಎಂಬುದನ್ನ ಈ ಅಧ್ಯಯನದ ಮೂಲಕವಾಗಿ ನಾನು ನಿಮಗೆ ಸ್ವಲ್ಪ ವಿವರಿಸಿದ್ದೇನೆ. Now we have come to the conclusion of this sister study. ಈ ಒಂದು ಸಹೋದರಿಯರ ಅಧ್ಯಯನದ ಅಂತಿಮ ಭಾಗಕ್ಕೆ ನಾವು ಬಂದಿದ್ದೇವೆ. I am very thankful to all of you for joining. ನಿಮ್ಮೆಲ್ಲರಿಗೂ ಸೇರಿ ಬಂದಿರುವ ನಿಮ್ಮೆಲ್ಲರಿಗೂ ನಾನು ಸೇರಿ ಬಂದದಕ್ಕಾಗಿ ನಾನು ವಂದಿಸುವಂತವನಾಗಿದ್ದೇನೆ. For the opportunity you have given me to minister the word of God with all my limitations. ನನ್ನೆಲ್ಲ ಪರಿಮಿತಿಗಳೊಂದಿಗೂ ಸಹ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ನೀವು ನನಗೆ ನೀಡಿದ ಅವಕಾಶಕ್ಕೆ ನಾನು ವಂದಿಸುತ್ತೇನೆ. I hope through this study you became a better sister, a better wife, a better sister in the assembly. ಈ ಒಂದು ಅಧ್ಯಯನದ ಮೂಲಕವಾಗಿ ನೀವು ಒಂದು ಉತ್ತಮವಾದಂಥ ಸಹೋದರಿಯಾಗಿ, ಉತ್ತಮವಾದಂಥ ಹೆಂಡತಿಯಾಗಿ, ಉತ್ತಮವಾದಂಥ ಸಭೆಯ ಸ್ತ್ರೀಯಾಗಿ ನೀವು ಆಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. And all glory I want to give to our Lord. ನನ್ನ ಎಲ್ಲಾ ಮಹಿಮೆಯನ್ನ ಕರ್ತನಿಗೆ ನಾನು ಸಲ್ಲಿಸುವಂತವನಾಗಿದ್ದೇನೆ. I have used a book by God's servant Alexander Strauch in talking about the gender differences, women equal yet different. So I'm grateful to that brother also, God's servant Alexander Strauch. ನಾನು ದೇವರ ಸೇವಕರಾದಂಥ ಸಹೋದರ ಅಲೆಕ್ಸಾಂಡರ್ ಸ್ಟ್ರೌಚ್ ಎಂಬುವರು ಅವರು ಬರೆದಂಥ ಪುಸ್ತಕ ಲಿಂಗ ತಾರತಮ್ಯವಿದ್ದರೂ ಸಹ ನಾವು ಬೇರೆ ಬೇರೆ ಆದರೂ ಸಹ ನಾವು ವಿಭಿನ್ನರಾಗಿದ್ದೇವೆ ಎಂಬುದನ್ನು ತಿಳಿಸಿದಂತಹ ಪುಸ್ತಕ ಬರಹಗಾರರಿಗೂ ನಾನು ವಂದಿಸುವಂತವನಾಗಿದ್ದೇನೆ. Men and women equal yet different. ಪುರುಷರು ಮತ್ತು ಸ್ತ್ರೀಯರು ಸಮಾನರಾಗಿದ್ದರೂ ಸಹ ಅವರು ವಿಭಿನ್ನರೂ ಆಗಿದ್ದಾರೆ ಎಂಬುದನ್ನು ತಿಳಿಸಿದಂತಹ ಪುಸ್ತಕ.
the earlier studies of gender, I used that book. ನಾನು ಪ್ರಾರಂಭಿಕವಾಗಿ ಲಿಂಗ ತಾರತಮ್ಯದ ಕುರಿತಾಗಿ ನಾನು ಹೇಳುವಾಗ ಆ ಪುಸ್ತಕದ ಆಧಾರದ ಮೇಲೆ ನಾನು ಮಾತನಾಡಿದ್ದೇನೆ. But when I took the topic of the many women in the Bible, that was a study that I made. ಆದರೆ ಸತ್ಯವೇದದ ಮಹಿಳೆಯರ ಕುರಿತಾಗಿ ತೆಗೆದುಕೊಂಡಾಗ ಈ ಅಧ್ಯಯನವು ಅದು ನಾನು ವೈಯಕ್ತಿಕವಾಗಿ ಕಲಿತಂತ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೆ.